ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ಹೊಸ ನೋಡ್ತಾರೆ ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಸೊ ಇವತ್ತಿನ ದಿವಸ ನಮ್ಮ ಹತ್ರ ಸ್ಟಾಕಲ್ಲಿ ಬಂದುಬಿಟ್ಟು ಫುಲ್ಲಿ ಬ್ರೀಡಿಂಗ್ ಪೇರಲ್ಲಿ ಒಂದು ಸ್ಪೆಷಲ್ ಆಫರ್ ತೊಗೊಂಡ್ಬಂದಿದ್ದೀವಿ. ಕಾಕ್ಟೇಲ್ಸ್ಗಳಿದೆ, ಬ್ರೀಡಿಂಗ್ ಪೇರಲ್ಲಿ ಕಾಕ್ಟೇಲ್ಸ್ಗಳಿದೆ. ಸೊ ಇದು ನೋಡ್ತಿರ್ಬೋದು ನೀವು. ಎಲ್ಲ ಬಂದು ಲುಟಿನೋ, ಗ್ರೇ, ಪರ್ಲು, ಸುಮಾರು ಕಲರ್ಸ್ ಇದೆ, ಪೈಡು, ಈ ಥರ. ಯಾರಿಗಾದ್ರೂ ಬೇಕಾದವರು ನನ್ನ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇನ್ನೊಂದು, ಈ ಆಫರ್ ಬಂದುಬಿಟ್ಟು ಇವತ್ತು ಈ ಸ್ಟಾಕು ನಮ್ಮ ಹತ್ರ ಇರೋವರೆಗೂ ಮಾತ್ರ. ಈ ಸ್ಟಾಕ್ ಖಾಲಿ ಆಯಿತಾ, ಖಾಲಿ ಆದಮೇಲೆ ನಿಮ್ಗೆ ಮತ್ತೆ ಹೊಸ ಹೊಸ ಆಫರ್ಗಳನ್ನ ತೊಗೊಂಡು ಬರ್ತಾ ಇರ್ತೀವಿ. ಸೊ ಸ್ಟಾಕ್ ಇರೋವರೆಗೂ ಮಾತ್ರ. ಯಾರಿಗಾದ್ರೂ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಮೆಸೇಜ್ ಹಾಕಿ ನನಗೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ. ಬೈ ಚಾನ್ಸ್ ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಮೆಸೇಜ್ ಹಾಕೋದ್ರೆ ನಾನು ನಿಮ್ಗೆ ತಿರ್ಗಾ ಮತ್ತೆ ರಿಪ್ಲೈ ಮಾಡ್ತೀನಿ. ಸೊ ಫ್ರೀ ಇರಬೇಕಾದ್ರೆ ನಾನು ಫೋನ್ ಮಾಡ್ತೀನಿ. ಸೊ ಇನ್ನೊಂದು ವಿಷಯ ಬಂದುಬಿಟ್ಟು ಏನಪ್ಪ ಅಂತಂದರೆ, ಈ ಆಫರ್ಗಳು ಮಾತ್ರ ನಾವು ಕೊಡ್ತಾ ಇರೋ ಆಫರ್ಗಳು, ಇವತ್ತು ನಾನು ಕೊಡ್ತಾ ಇರೋ ರೇಟು ಪರ್ಟಿಕ್ಯುಲರ್ ಆಗಿ ಅದಕ್ಕೊಂದು ಕಂಡೀಷನ್ಸ್ ಇದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಏನಪ್ಪ ಕಂಡೀಷನ್ಸ್ ಅಂತಂದರೆ, ಮೊದಲನೇದಾಗಿ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮಿನಿಮಮ್ ಅಂದರು ಬಲ್ಸ್ ಕ್ವಾಂಟಿಟಿಲಿ ಮಿನಿಮಮ್ 5 ಪೇರ್ ತೊಗೊತಾ ಇರಬೇಕು. ಸೊ 5 ಪೇರ್ ಇದ್ದರೆ ನಾನು ಆ ರೇಟಲ್ಲಿ ಕೊಡ್ತಾಯಿದ್ದೀನಿ. ರೇಟ್ ಬಂದುಬಿಟ್ಟು 1700 ರೂಪಾಯಿ. ಇದು ಸ್ಪೆಷಲಾಗಿ ಕೊಡ್ತಾಯಿದ್ದೀನಿ ಇವತ್ತು. ಯಾರಿಗಾದ್ರೂ ಬೇಕಾದರೂ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರು ಇದೆ. ಇನ್ನೊಂದು ವಿಷಯ ಏನಂತಂದರೆ, ಸುಮ್ಮನೆ ಅನ್ನೆಸೆಸರಿಯಾಗಿ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬಿಡಿ, ದಯವಿಟ್ಟು ಮೆಸೇಜ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನಾನು ರೇಟ್ ಅಪ್ಡೇಟ್ ಮಾಡಿರ್ತೀನಿ, ಅದು ಸ್ಟಾಕ್ ಇರೋವರೆಗೂ ಮಾತ್ರ ಇರುತ್ತೆ. ಯಾವತ್ತೂ ಒಂದೇ ಸೇಮ್ ರೇಟ್ ಇರಲ್ಲ. ಇವತ್ತಿರೋ ರೇಟ್ ನಾಳೆಗೆ ಸಿಗೋಲ್ಲ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡೋರು ಈ ವಿಚಾರನ ಸ್ವಲ್ಪ ತಲೆ ಇಟ್ಕೊಳ್ರಿ. ಕೆಲವು ಜನ ಸುಮ್ಮನೆ ಅನ್ನೆಸೆಸರಿ ಫೋನ್ ಮಾಡಿ ಅಷ್ಟು ಕೊಡ್ತೀರಾ, ಇಷ್ಟು ಕೊಡ್ತೀರಾ. ನಾನು ಕೊಡೋದಿದ್ದೆ ನಾನು ಇಲ್ಲೇ ಲೋಕಲಲ್ಲೇ ಹೆಂಗೋ ಮಾರ್ಕೋಬೋದು. ಸೊ ಮತ್ತು ಇನ್ನೊಂದಷ್ಟು ಜನರಿಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗ್ತಾಯಿದೆ. ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಗೋಸ್ಕರ ನಾನು ದಯವಿಟ್ಟು ಒಂದು ಮಾತು ಹೇಳ್ತೀನಿ. ನಿಮಗೆ ಬಸ್ಸವ್ರು ಯಾರೋ ಕಾಂಟ್ಯಾಕ್ಟ್ ಇದ್ದರೆ ನನಗೆ ಅವ್ರ ನಂಬರ್ ಸೆಂಡ್ ಮಾಡಿರಿ. ನಾನು ಅವ್ರ ಜೊತೆ ಮಾತಾಡಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಸೊ ಇಲ್ಲ ದೂರ ಇದೆ, ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಆಗೋಲ್ಲ ಅಂತಂದರೆ, ಅಂದರೆ ನನ್ನ ಹತ್ರ ನೀವು ಎಕ್ಸಾಂಪಲ್ಗೆ ಕೆಲವೊಂದು ಜನ ಕೇಳ್ತಾ ಇರ್ತೀರ, ಲವ್ ಬರ್ಡ್ಸ್ ಕೇಳ್ತೀರಾ. ಒಂದು 500 ರೂಪಾಯಿ ಲವ್ ಬರ್ಡ್ಸ್ ಇರುತ್ತೆ. ಸೊ ಇಲ್ಲಿಂದ ನಾನು ಅಲ್ಲಿ ಕಳಿಸ್ಕೊಡ್ಬೇಕಾದ್ರೆ ಒಂದು 500 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಹೋಗ್ಬಿಡುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಅಲ್ಲೇ ನೇರದಲ್ಲಿ ಯಾವ್ದಾದ್ರು ಪೆಟ್ ಶಾಪ್ ಇದ್ದರೆ ಹೋಗಿ ವಿಸಿಟ್ ಮಾಡಿ ನೋಡಿ ತೊಗೊಳ್ರಿ. ಹತ್ತಿರದಲ್ಲಿ ಏನಾದ್ರು ಇದ್ದರೆ ನಾನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು, ಟ್ರಾನ್ಸ್ಪೋರ್ಟೇಷನ್ ಕೇಜು. ಸೊ ಟ್ರಾನ್ಸ್ಪೋರ್ಟೇಷನ್ ಕೇಜ್ ಅಂದರೆ ಈ ಥರ ಕೇಜಸ್ ಬರುತ್ತೆ. ಸೊ ಈ ಥರ ಕೇಜಸ್ ಎಲ್ಲ ನಿಮ್ಗೆ ಹಾಕಿ ಕಳಿಸ್ಬೇಕಾದ್ರೆ ಅದರ ಚಾರ್ಜಸ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ. ಅದ್ರದ್ದು ಚಾರ್ಜಸ್ನ ನೀವು ಪೇ ಮಾಡಿದ್ರೆ ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಥ್ಯಾಂಕ್ ಯು.